ನಮಸ್ಕಾರ ಎಲ್ಲರಿಗೂ. ಶ್ರೀ ಗಣೇಶ ಆಶೀರ್ವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಏಪ್ರಿಲ್ 12, 2025ರಂದು ಶ್ರೀ ಹನುಮ ಜಯಂತಿಯನ್ನು ಆಚರಿಸಲಾಗುತ್ತೆ. ಹನುಮ ಜಯಂತಿ ದಿನ ನಾವು ಹನುಮನ ಒಂದು ಧ್ಯಾನವನ್ನು ಮಾಡೋದ್ರಿಂದ, ಹನುಮನ ಒಂದು ಪೂಜೆ ಮಾಡೋದ್ರಿಂದ ಅವರ ಒಂದು ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ತೀವಿ. ನಮಗೆ ಸಾಕಷ್ಟು ಧೈರ್ಯ, ಶಕ್ತಿ ಬರುತ್ತೆ. ಆ ಹನುಮ ಅಂದ್ರೇ ಒಂದು ಶಕ್ತಿ, ಹನುಮ ಅಂದ್ರೇ ಒಂದು ಧೈರ್ಯ, ಹನುಮ ಅಂದ್ರೇ ಒಂದು ಪರಮಾತ್ಮನ ಅಂಶ, ಪರಮಾತ್ಮನ ಒಂದು ರೂಪ, ಅವತಾರವೇ ಶ್ರೀ ಹನುಮ ಅಂತ ಹೇಳಲಾಗುತ್ತೆ. ಕೇಸರಿ ವಾನರ ರಾಜ ಕೇಸರಿ ನಂದನನ ಮತ್ತು ಅಂಜನ ದೇವಿಯ ಪುತ್ರನಾಗಿ ಜನಿಸಿದ್ದ ಶ್ರೀ ಹನುಮನು. ಈ ಒಂದು ಹುಣ್ಣಿಮೆ ದಿನವೂ ಇದೆ, ಜೊತೆಗೆ ಹನುಮ ಜಯಂತಿ ಕೂಡ ಇದೆ. ಇದು ವಿಶೇಷ ದಿನ ಅಂತ ಹೇಳ್ಬೋದು. ಈ ದಿನಗಳಲ್ಲಿ ನೀವೇನೇ ಮ್ಯಾನಿಫೆಸ್ಟೇಷನ್ ಮಾಡಿದರೂ ಕೂಡ ಅದು ತುಂಬ ಸುಲಭವಾಗಿ ಬೇಗನೆ ವರ್ಕ್ ಆಗುತ್ತೆ. 12ನೇ ತಾರೀಕು 3:21 13ನೇ ತಾರೀಕು 5:55 ಕೂಡ ಈ ಹನುಮ ಜಯಂತಿಯ ಒಂದು ಮುಹೂರ್ತ ಇರುತ್ತೆ. ನೀವು ಅಷ್ಟರೊಳಗಡೆ ಒಂದು ರಾಹು ಕಾಲನ ಬಿಟ್ಟು ನೀವು ಯಾವಾಗ ಬೇಕಾದರೂ ಪೂಜೆ ಮಾಡ್ಬೋದು. ಹನುಮಾನ್ ಚಾಲೀಸನ ಪಠಣೆ ಮಾಡೋದ್ರಿಂದ ರೋಗ ರುಜಿನಗಳಿಂದ ನೀವು ಮುಕ್ತರಾಗ್ತೀರಿ, ಆರೋಗ್ಯವಂತರಾಗ್ತೀರಿ. ನೀವು ಹನುಮನ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ, ನಿಮ್ಮ ಕುಟುಂಬದ ಮೇಲೆ ಇರುತ್ತೆ. ಯಾವಾಗಲೂ ನೀವು ಅಂದ್ಕೋಬೇಕು, ಶ್ರೀ ಹನುಮನ ಒಂದು ರಕ್ಷೆ ನಮ್ಮ ಮೇಲಿದೆ, ನಮ್ಮ ಕುಟುಂಬದ ಮೇಲಿದೆ ಅಂತ. ಆಗ ನಿಮಗೆ ಯಾವುದೇ ಒಂದು ಅಪಘಾತಗಳು ಆಗೋದಿಲ್ಲ. ಎಲ್ಲಿಗಾದರೂ ಹೋಗಬೇಕಾದ್ರೆ ಹನುಮನ ಒಂದು ಆಶೀರ್ವಾದವನ್ನು ತಗೊಂಡು ಹೋಗೋದ್ರಿಂದ, ಧ್ಯಾನವನ್ನು ಮಾಡೋಗೋದ್ರಿಂದ, ನಮಸ್ಕಾರವನ್ನು ಮಾಡೋಗೋದ್ರಿಂದ ನೀವು ಪ್ರಯಾಣ ಸುಖಕರವಾಗಿ ಮಾಡುತ್ತೀರಿ ಮತ್ತು ಕ್ಷೇಮವಾಗಿ ಸುರಕ್ಷಿತವಾಗಿ ವಾಪಸ್ ಬರ್ತೀರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸಾಕಷ್ಟು ಸರಿ ಇದೇ ರೀತಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಎಲ್ಲ ಒಂದು ರಕ್ಷಣೆ ಇದೆ, ಆರೋಗ್ಯ ಇದೆ. ನೀವು ಕೂಡ ಹನುಮನ ಒಂದು ಧ್ಯಾನವನ್ನು ಮಾಡಿ, ಹನುಮನ ಒಂದು ಮಂತ್ರಗಳನ್ನು ಪಠಣೆ ಮಾಡಿ. ಈಗ ಒಂದು ವಿಶೇಷವಾದ್ದು ಏನು ಅಂದರೆ, ನೀವು ಸ್ಕ್ರೀನಲ್ಲಿ ನೋಡ್ತಾ ಇರೋ ಹಾಗೆ ಸೀತಾಮಾತೆ ಪ್ರತಿದಿನ ತಲೆಗೆ ಹಣೆಗೆ ಸಿಂಧೂರನ ಹಚ್ಕೊತಾ ಇರ್ತಾರಂತೆ. ಹನುಮ ಒಂದು ದಿನ ನೋಡ್ತಾನಂತೆ, ಏನು ಮಾತೆ, ಯಾವಾಗಲೂ ನೀವು ಹಣೆಗೆ ಏನು ಹಚ್ಕೊತಿರಲ್ಲ, ತಲೆಗೆ ಏನು ಹಚ್ಕೊತಿರಲ್ಲ ಅಂತ ಕೇಳಿದಾಗ, ಇಲ್ಲ ಇದು ಸಿಂಧೂರ ಅಂತ. ಯಾಕೆ ಹಚ್ಕೊತೀರಾ ಅಂತ ಕೇಳ್ತಾನಂತೆ ಹನುಮ. ಆವಾಗ ಸೀತಾಮಾತೆ ಹೇಳ್ತಾಳಂತೆ, ರಾಮನ ಒಂದು ದೀರ್ಘಾಯುಸ್ಗೋಸ್ಕರ, ರಾಮ ಯಾವಾಗಲೂ ದೀರ್ಘವಾಗಿ ಆಯುಷ್ಯನ ಹೊಂದಬೇಕು, ಸತತವಾಗಿ ನಿರಂತರವಾಗಿ ಆಯುಷ್ಯೂತನಾಗಬೇಕು, ಅಕಾಲಿಕ ಮರಣ ಹೊಂದಬಾರ್ದು, ಯಾವಾಗಲೂ ಆರೋಗ್ಯವಾಗಿರಬೇಕು. ಅದಕ್ಕೋಸ್ಕರ ನಾನು ಈ ಒಂದು ಸಿಂಧೂರವನ್ನು ಹಚ್ಕೊತೀನಿ ಅಂತ ಹೇಳಿದ್ಲಂತೆ. ಆಗ ರಾಮನ ಮೇಲಿನ ಭಕ್ತಿಯಿಂದ, ಪ್ರೀತಿಯಿಂದ, ಗೌರವದಿಂದ ಶ್ರೀ ಹನುಮ ಏನು ಮಾಡ್ತಾನೆ, ಮೈ ತುಂಬ ಎಲ್ಲ ಸಿಂಧೂರ ಹಚ್ಕೊಂಡ್ಬಿಡ್ತಾನಂತೆ. ಅಂದರೆ ಎಷ್ಟೊಂದು ಭಕ್ತಿ ರಾಮನ ಮೇಲೆ, ಎಷ್ಟೊಂದು ಪ್ರೀತಿ, ಎಷ್ಟು ಗೌರವ. ರಾಮನ ಒಂದು ಆಯುಸ್ಸು ಹೆಚ್ಚಾಗಲಿ ಅಂತ ಸೀತಾಮಾತೆ ಹಚ್ಕೊತಿದ್ದಾಳೆ, ನಾನು ಹಚ್ಕೋಬೇಕು ಅಂತ ಸಿಂಧೂರವನ್ನು ಹಚ್ಕೊತಾನಂತೆ. ನೋಡಿ ಎಷ್ಟು ಪ್ರಿಯ ಭಕ್ತ ಶ್ರೀ ಹನುಮ. ನಾವು ಕೂಡ ಶ್ರೀ ಹನುಮನ ಅಂತೆ ಯಾವುದೇ ಒಂದು ದೇವರನ್ನಾಯಿತು, ಯೂನಿವರ್ಸನ್ನಾಯಿತು ಪ್ರೀತಿಯಿಂದ ನಂಬಿದರೆ ಅವರು ಕೂಡ ನಮ್ಮನ್ನು ರಕ್ಷಣೆ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ, ನಮ್ಮ ಕೋರಿಕೆಗಳನ್ನು ಈಡೇರಿಸ್ತಾರೆ. ನೀವು ಈ ಕತೆ ಕೇಳಿದ ಮೇಲೆ ನಿಮಗೇನು ಅನ್ನಿಸ್ತು? ರಾಮನ ಪ್ರಿಯ ಭಕ್ತ ಹನುಮ ಸಿಂಧೂರ ಇಷ್ಟಪಟ್ಟು ಹಚ್ಕೊತಾ ಇದ್ದಾನೆಂದರೆ ಅದು ರಾಮನ ಒಂದು ದೀರ್ಘಾಯುಸ್ಗೋಸ್ಕರ. ನಾವೇನು ಮಾಡಬೇಕು, ರಾಮನನ್ನು ಒಂದು ಸಂತುಷ್ಟಗೊಳಿಸ್ಬೇಕು, ಪ್ರಸನ್ನಗೊಳಿಸ್ಬೇಕು ಅಂದರೆ ಸಿಂಧೂರವನ್ನು ಇಟ್ಕೋಬೇಕು. ಕೇಸರಿ ಸಿಂಧೂರ, ಕೇಸರಿ ಚಂದನ ಅಂತ ಬರುತ್ತೆ, ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ನೀವು ಈ ಹನುಮನ ಜಯಂತಿ ದಿನ ನೀವು ಅದನ್ನು ತೊಗೊಂಬಂದು ಹನುಮಾನ್ ಚಾಲೀಸನ ಅದಕ್ಕೆ ಮಂತ್ರಿಸಿ ಇಟ್ಟು ನೀವು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಹಚ್ಕೊಂಡ್ರೆ ನಿಮಗೆ ಶತ್ರುಗಳಿಂದ ಕಾಟನೂ ತಪ್ಪುತ್ತೆ, ನಿಮ್ಮ ಎಲ್ಲ ಕೆಲಸಗಳು ಸಕ್ಸಸ್ಫುಲ್ ಆಗ್ತವೆ ಮತ್ತು ನಿಮಗೆ ಶಕ್ತಿ ಜಾಸ್ತಿ ಬರುತ್ತೆ, ಧೈರ್ಯ ಜಾಸ್ತಿ ಬರುತ್ತೆ. ಹನುಮ ಧೈರ್ಯವನ್ನು ಕೊಡ್ತಾನೆ, ಧೈರ್ಯವಂತ ಹನುಮ ನಿಮಗೂ ಕೂಡ ಧೈರ್ಯನ ಮತ್ತು ಶಕ್ತಿನ ಕೊಡ್ತಾನೆ. ಅದಕ್ಕೋಸ್ಕರ ನೀವೇನು ಮಾಡಿ, ಕೇಸರಿ ಸಿಂಧೂರವನ್ನು ಹಣೆಗೆ ಹಚ್ಕೊಂಡೋಗಿ ಪ್ರತಿದಿನ. ಎಲ್ಲಿಗಾದರೂ ಹೊರಗಡೆ ಹೋಗಬೇಕಾದ್ರೆ ಮನೇಲಿದ್ದಾಗೂ ಹಚ್ಚಿ, ಮಕ್ಕಳಿಗೆ ಹಚ್ಚಿ. ಮಕ್ಕಳದ್ದೇನಾದರೂ ಆರೋಗ್ಯ ಚೆನ್ನಾಗಿಲ್ಲ,
ಹುಷಾರು ತಪ್ಪಿದ್ದಾರೆ ಅಂದಾಗ ಅಂಥ ಟೈಮಲ್ಲಿ ನೀವು ಕೇಸರಿ ಚಂದನವನ್ನು ಹನುಮನ ಒಂದು ಹೆಸರನ್ನು ಹೇಳಿ, ಹನುಮನ ಒಂದು ಮಂತ್ರವನ್ನು ಪಠಣೆ ಮಾಡಿ, ಅಥವಾ ಹನುಮಾನ್ ಚಾಲೀಸವನ್ನು ಕೇಳಿ, ಮಕ್ಕಳ ಒಂದು ವಿದ್ಯಾಭ್ಯಾಸನೂ ಚೆನ್ನಾಗಾಗುತ್ತೆ, ಅವರು ಆರೋಗ್ಯವಾಗಿ ಇರ್ತಾರೆ. ಅವರಿಗೆ ಹಣೆಗೆ ಹಚ್ಚಿ ಶಾಲೆಗೆ ನೀವು ಕಳಿಸೋದ್ರಿಂದ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಏನೋ ಒಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದಾಗ, ಯಾರಾದರೂ ಆಗಿರಲಿ, ಅವರು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಈ ಒಂದು ಕೇಸರಿ ಚಂದನವನ್ನು ಹಣೆಗೆ ಇಟ್ಕೊಂಡು ಹೋಗೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ನಿಮಗೆ ತುಂಬ ಜನ ಕಾಟ ಕೊಡ್ತಾ ಇದ್ದಾರೆ, ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂದರೆ ಅವರಿಂದ ಮುಕ್ತಿಯನ್ನು ಪಡೆಯೋದಕ್ಕೋಸ್ಕರನೂ ಕೂಡ ಈ ಒಂದು ಸಿಂಧೂರವನ್ನು ಹಣೆಗೆ ಹಚ್ಕೊಂಡೋಗಿ, ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ. ರಾಮನ ರಕ್ಷೆ ಮತ್ತು ಹನುಮನ ಕೃಪಾಶೀರ್ವಾದ, ಇಬ್ಬರ ಒಂದು ಆಶೀರ್ವಾದಕ್ಕೂ ನೀವು ಪಾತ್ರರಾಗ್ತೀರಿ. ಸೀತಾಮಾತೆ ಕೂಡ ಸಂತುಷ್ಟರಾಗ್ತಾಳೆ. ನಿಮ್ಮ ಕೋರಿಕೆಗಳನ್ನು ಹನುಮ ಖಂಡಿತವಾಗೂ ಈಡೇರಿಸ್ತಾರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶ್ರೀರಾಮನ ಹನುಮನ ಕೃಪಾ ರಕ್ಷೆ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಇದರಲ್ಲಿ ಸಿಕ್ಕಿರೋ ಮಾಹಿತಿಯಿಂದ ನಿಮ್ಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಈ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಅವಶ್ಯಕತೆ ಯಾರಿಗಿದೆಯೋ ಅವ್ರಿಗೆ ಖಂಡಿತವಾಗ್ಲೂ ಶೇರ್ ಮಾಡಿ. ನಿಮಗೆಲ್ಲರಿಗೂ ಶ್ರೀ ಹನುಮ ಒಳ್ಳೇದು ಮಾಡಲಿ, ಆರೋಗ್ಯ ಆಯುಸ್ಸನ್ನು ಕರುಣಿಸಲಿ. ಅವರ ಒಂದು ಆಶೀರ್ವಾದ ಸದಾ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಹೃದಯಪೂರ್ವಕ ಧನ್ಯವಾದಗಳು.